ಖಂಡಿತ ಅವರು ನಿಮಗೆ ಮತ್ತೆ ಕಾಲು ಮಾಡಲ್ಲ. ಅವರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಆ ಥಾಟ್ ಕೂಡ ಹೊರಟೋಗತ್ತೆ. ಓಕೆನಾ? ಸೊ ಅಕ್ನಾಲೆಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರು ಏನ್ ಹೇಳಿದ್ರು ಅದನ್ನ ಪೇಷನ್ಸ್ ಇಂದ ಪೂರ್ತಿ ಕೇಳಿಸ್ಕೊಳ್ಳಿ. ಅದಕ್ಕೆ ತಕ್ಕನಾಗಿ ನೀವು ಉತ್ತರ ಕೊಡಿ. ಸುಮಾರು ಜನ ಹೆಣ್ಮಕ್ಳು ಏನೋ ಒಂದು ಬಟ್ ದುಡ್ಡಿನ ಅವಶ್ಯಕತೆ ತುಂಬಾನೇ ಇಂಪಾರ್ಟೆಂಟು, ಇಲ್ಲ ಅಂತ ಇಲ್ಲ. ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಈಗ ಆನೆಗೆ ಆನೆ ಕಷ್ಟ ಇರುತ್ತೆ, ಇರುವೆಗೆ ಇರುವೆ ಕಷ್ಟ ಇರುತ್ತೆ. ಬಟ್ ನಾವು ನಮ್ಮ ಕೆಲಸನ ಆರ್ಗ್ಯಾನಿಕ್ ಆಗಿ ಮಾಡ್ಕೊಂಡು ಹೋಗೋಣ. ಯಾವುದೇ ತರ ಶಾರ್ಟ್ ಕಟ್ಸ್ ಬೇಡ. 10,000 ಮಾಡಿದ್ರು ನ್ಯಾಯವಾಗಿ ನಿಯತ್ತಾಗಿ ಮಾಡೋಣ. ಅಂಡ್ ಕೆಲವರೆಲ್ಲ ಫೇಕ್ ಅರ್ನಿಂಗ್ ಪ್ರೂಫ್ಸ್ನ ಹಾಕೊಳ್ತಾರೆ. ದಯವಿಟ್ಟು ಅದೆಲ್ಲ ಆದಷ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಕಂಪನಿ ಕಡೆಯಿಂದಾನು ಆ ಗೈಡ್ಲೈನ್ಸ್ ಕ್ರಾಸ್ ಮಾಡಬಾರ್ದು. ಸೊ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿ. ಅಂಡ್ ನಾನು ಹೇಳ್ದಂಗೆ ಹ್ಯಾಶ್ ಟ್ಯಾಗ್ ಕೀವರ್ಡ್ಸ್ ಎಲ್ಲ ಅಪ್ಲೈ ಮಾಡಿ. ಅಂಡ್ ನೀವು ಕೊನೆಯದಾಗಿ ನನ್ನ ಪ್ರೊಫೈಲ್ ನೀವೇನೇ ಕಂಟೆಂಟ್ ಪೋಸ್ಟ್ ಮಾಡಿದ್ರು ಪೇಜ್ ಒಳಗೆ ಅವ್ರು ಬರಬೇಕು ಆ ತರ ನೀವು ಕಂಟೆಂಟ್ ನ ಪೋಸ್ಟ್ ಮಾಡಿ. ಸುಮ್ಮನೆ ಸ್ವೈಪ್ ಅಪ್ ಮಾಡ್ಕೊಂಡು ಹೋಗೋ ತರ ಇರಬಾರ್ದು. ಲಾಸ್ಟ್ ಅಲ್ಲಿ ಒಂದು ಕಾಲ್ ಟು ಆಕ್ಷನ್. ಇನ್ನು ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ಪ್ರೊಫೈಲ್ ಚೆಕ್ ಮಾಡಿ, ಹಾಗೆ ನನ್ನ ಹೈಲೈಟ್ಸ್ ನೋಡೋದನ್ನ ಮರಿಬೇಡಿ. ಈ ತರ ಹೇಳಿ. ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೇ ಹೇಳಿ, ಅಥವಾ ಇಂಗ್ಲಿಷ್ ಅಲ್ಲಿ ಹೇಳಿ, ಅಥವಾ ನೀವೇನಾದ್ರು ವರ್ಡಿಂಗ್ಸ್ ಹಾಕ್ತಾ ಇದ್ರೆ ತುಂಬಾ ಕಲರ್ಸ್ ನ ಯೂಸ್ ಮಾಡಬೇಡಿ. ಯಾಕೆಂದ್ರೆ ನೋಡೋರ್ಗೆ ಇಷ್ಟ ಆಗಲ್ಲ. ಕೆಲವ್ರು ಹಾಕ್ತಾರೆ, ನಾನು ನೋಡಿದೀನಿ, ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ತುಂಬಾ ಕಲರ್ಸ್ ಯೂಸ್ ಮಾಡಿದಾಗ ಫ್ಲಾಶಿ ಆಗತ್ತೆ, ಅದೊಂಥರ ಕ್ಯಾಚಿ ಆಗಿರೋದಿಲ್ಲ ರೀಲ್ಸ್. ಡೀಸೆಂಟ್ ಆಗಿ ಒಂದ್ 2 ಕಲರ್ ಯೂಸ್ ಮಾಡಿ. ಬ್ಲ್ಯಾಕ್ ವಿತ್ ರೆಡ್, ಅಥವಾ ಬ್ಲ್ಯಾಕ್ ವಿತ್ ಯೆಲ್ಲೋ, ಅಥವಾ ವೈಟ್ ವಿತ್ ಪಿಂಕ್, ವೈಟ್ ವಿತ್ ರೆಡ್. ಇಷ್ಟೇ. ನಿಮ್ಮದಾದ ಒಂದು ಬ್ರ್ಯಾಂಡ್, ನಿಮ್ ಕಲರ್ಗೂ ನೀವು ನಿಮ್ಮ ಬ್ರ್ಯಾಂಡ್, ನಿಮ್ಮ ಪೇಜ್ಗೊಂದು ಬ್ರ್ಯಾಂಡ್ ಕಲರ್ಸ್ ನ ಯೂಸ್ ಮಾಡಿ. ಪ್ರತಿಯೊಂದು ರೀಲ್ಗೂ ನೀವು ಅದೇ ತರಾನೇ ಹಾಕಿ. ಒಂದು ಫಾಂಟ್, ಫಾಂಟ್ ಸೈಜು ನೋಡಿದ ಕೂಡಲೇ ಅರ್ಥ ಆಗ್ಬೇಕು. ಸ್ಲ್ಯಾಂಟಿಂಗು, ಅದೆಲ್ಲ ಅವಶ್ಯಕತೆ ಇಲ್ಲ. ಓಕೆನಾ? ಅಂಡ್ ಎಂಗೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನೀವು ಡೈಲಿ ವ್ಲಾಗ್ಸ್ ತರ ಮಾಡಿ ಹಾಕಿದ್ರು, ಯೂಟ್ಯೂಬ್ ವ್ಲಾಗ್ಸ್ ಮಾಡಿದ್ರು ನಿಮ್ಗೆ ಇವತ್ತಿಲ್ಲ, ಅಟ್ಲೀಸ್ಟ್ ಇನ್ನೊಂದು 6 ಮಂತ್ಸ್ 1 ಇಯರ್ ಅಲ್ಲಿ ನಿಮ್ಗೆ ಒಳ್ಳೆ ಫಾಲೋವರ್ಸ್ ಸಿಗ್ತಾರೆ. ಅಲ್ಲೂ ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೋದು. ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ರೆಸ್ಟ್ರಿಕ್ಷನ್ಸ್, ಆಲ್ಗೋರಿದಮ್ ಚೇಂಜ್ ಆಗ್ತಾನೆ ಇರುತ್ತೆ. ಇನ್ಸ್ಟಾಗ್ರಾಮ್ ಬಿಟ್ಬಿಡಿ ಅಂತ ನಾ ಹೇಳ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಗೈಡ್ಲೈನ್ಸ್ ನ ತಲೆಯಲ್ಲಿ ಇಟ್ಕೊಂಡು ನೀವು ಕಂಟೆಂಟ್ ನ ಪೋಸ್ಟ್ ಮಾಡಿ. ವೆರಿನ್ ಯೂಟ್ಯೂಬ್ ಅಲ್ಲಿ ನೀವು ನಿಮ್ಮ ವ್ಲಾಗ್ಸ್ ಮುಖಾಂತರ ನೀವು ನಿಮ್ಮ ಬಿಸ್ನೆಸ್ ನ ಪ್ರಮೋಟ್ ಮಾಡ್ಬೋದು. ಅಲ್ಲಿ ಇದ್ರಲ್ಲಿರೋಷ್ಟು ರೆಸ್ಟ್ರಿಕ್ಷನ್ಸ್ ಖಂಡಿತ ಇಲ್ಲ. ಸೊ ತುಂಬಾ ಜನ ನನಗೆ ಹೇಳ್ತಾ ಇದ್ದಾರೆ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ. ಬಟ್ ನಾನು ಇನ್ನ ಮನ್ಸ್ ಮಾಡಿಲ್ಲ. ಮಾಡಿದ್ರೆ ಖಂಡಿತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಅದಾಯ್ತಾ? ಅಂಡ್ ವಾಯ್ಸ್ ಓವರ್, ಕೆಲವರೆಲ್ಲ ಹೇಳ್ತೀರಾ ನನಗೆ ಕ್ಯಾಮ್ರಾ ಫೇಸ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಸೊ ಅಂಥವ್ರೆಲ್ಲ ಫೇಸ್ಲೆಸ್ ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ಬೋದು. ವಾಯ್ಸ್ ಓವರ್ ಕೊಡುವಾಗ್ಲೂ ಕ್ಲಾರಿಟಿ ಇರಬೇಕು. ಯಾಕೆಂದ್ರೆ ನೀವು ತೊದಲದು, ಅಥವಾ ನೀವು ನಿಮ್ಮ ಲೀಡ್ಸ್ ಜೊತೆ ಮಾತಾಡುವಾಗ್ಲೂ ಅಷ್ಟೇ, ನೀವೇನಾದ್ರು ತೊದಲೋ ಹಾಗೆ ಮಾತಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಇವ್ರಿಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ಇಲ್ಲ, ನಮ್ಗೇನೋ ಸರಿಯಾಗಿ ಕಮ್ಯುನಿಕೇಟ್ ಮಾಡ್ತಿಲ್ಲ, ಪ್ರಾಬಬ್ಲಿ ಇದೆಲ್ಲ ನಂಬಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಅವ್ರು ಬಂದ್ಬಿಡ್ತಾರೆ. ನೀವು ಕರೆಕ್ಟಾಗಿ ಏನನ್ನ ಕಮ್ಯುನಿಕೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ ನಿಮ್ಮ ಮಾತಲ್ಲಿ, ಅಥವಾ ಮನೇಲಿ ಒಂದು ಮಿರರ್ ಮುಂದೆ ನಿಂತ್ಕೊಂಡು ನೀವು ನಿಮ್ಮಷ್ಟಿಗೆ ನೀವೇ ಮಾತಾಡ್ಕೊಳ್ಳಿ. ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗತ್ತೆ. ಅಂಡ್ ನೀವು ಮತ್ತೊಬ್ಬರಿಗೆ ಆ ವಿಷಯನ ಕನ್ವೆ ಮಾಡಬೇಕು ಅಂತಂದ್ರೆ ನಿಮ್ಗದು ತುಂಬಾನೇ ಹೆಲ್ಪ್ ಆಗುತ್ತೆ. ಏನ್ ಹೇಳಬೇಕು ಅಂತಿದ್ದೀರಾ ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳಿ. ಅಂಡ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ನೀವೇ ಒಂದು ಪ್ಲಾನ್ ಮಾಡ್ಕೊಳ್ಳಿ, ನೀವೇ ಒಂದು ರುಟೀನ್ ಸೆಟ್ ಮಾಡ್ಕೊಳ್ಳಿ. ಲಿಗ್ಯಾಲಿಟಿ ಪ್ರೂಫ್ ಹಾಕೋದು, ಅಥವಾ ನಮ್ಮ ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಬಂದಿದೆ. ಸೊ ಇದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್, ಇದು ಒಂದು ಎಡ್ಯುಟೆಕ್ ಪ್ಲಾಟ್ಫಾರ್ಮು. ಸೊ ಇದಕ್ಕೆ ಅವಾರ್ಡ್ ಬಂದಿದೆ. ಲಿಗ್ಯಾಲಿಟಿ ಪ್ರೂಫ್ ಹಾಕಿದಾಗ ಇದು ಒಂದು ನೀವು ಪೋಸ್ಟ್ ಮಾಡ್ಬೋದು. ಆವಾಗ ನಿಮ್ಮ ಆಡಿಯನ್ಸ್ ಅಥವಾ ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ ಅಲ್ಲಿರೋರಿಗೆ ಅದನ್ನ ಫಾಲೋ ಮಾಡೋದ್ರಿಂದ ಅವ್ರಿಗೂ ಅದು ನಂಬಿಕೆ ಬರುತ್ತೆ. ನೀವು ಯಾವತ್ತೋ ಒಂದಿನ ಪೋಸ್ಟ್ ಮಾಡಿರ್ತೀರ, ಒಂದು ವಾರದಲ್ಲಿ ನೀವೇ ಒಂದು ರುಟೀನ್ನ, ಒಂದು ಟೈಮ್ ಟೇಬಲ್ನ ನೀವೇ ಹಾಕೊಳ್ಳಿ. ಇವತ್ತು ನಾನು ಈ ತರ ಮಾಡಬೇಕು. ಅಂಡ್
ಇನ್ನೊಂದು ತುಂಬಾ ಜನಕ್ಕೆ ವಾಯ್ಸ್ ಓವರ್ಸ್ ಇವಾಗ ವರ್ಕೌಟ್ ಆಗ್ತಾ ಇದೆ. ವಾಯ್ಸ್ ಓವರ್ ಅಂದ್ರೆ ನಾನು ಇನ್‌ಸ್ಟಾಗ್ರಾಮ್ ಅಲ್ಲಲ್ಲ ಹೇಳ್ತಾ ಇರೋದು. ವಾಟ್ಸ್‌ಆಪ್ ಅಲ್ಲಿ ನೀವೇನಾದ್ರೂ ಕಂಟೆಂಟ್ ರೆಡಿ ಮಾಡ್ಕೊಂಡಿಲ್ಲ ಅಥವಾ ವಿಡಿಯೋಸ್ ಶೂಟ್ ಮಾಡಿಲ್ಲ ಅಂದ್ರೆ ವಾಯ್ಸ್ ಇದೆ ವಾಟ್ಸ್‌ಆಪ್ ಅಲ್ಲಿ. ಸೊ ಜಸ್ಟ್ ರೆಕಾರ್ಡ್ ಯುವರ್ ವಾಯ್ಸ್ ಏನ್ ಹೇಳ್ಬೇಕು ಅಂತ ಇದ್ದೀರಾ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ, ಪೋಸ್ಟ್ ಮಾಡಿ. ನೀವೇನಾದ್ರೂ ಬ್ಯುಸಿ ಇದ್ದೀರಾ ಅಂದ್ರೆ ಬ್ಯುಸಿ ಇದ್ದೀನಿ ಇನ್ನ 2 ಅವರ್ಸ್ ನಾನು ಟ್ರೈನಿಂಗ್ ತಗೊಳ್ತಾ ಇದ್ದೀನಿ. ನಾನು ಕಮ್ಯುನಿಕೇಟ್ ಮಾಡ್ಲಿಕ್ಕಾಗಲ್ಲ. ದಯವಿಟ್ಟು ವೇಟ್ ಮಾಡಿ. ನೀವು ಟ್ರೈನಿಂಗ್ ತಗೊಳ್ತಾ ಇದ್ದೀನಿ ಅಂತ ನೀವು ಹೇಳಿದಾಗ, ಅವ್ರಿಗೆ ಇನ್ನೂ ಒಂದು 10% ಜಾಸ್ತಿ ಟ್ರಸ್ಟ್ ಬರುತ್ತೆ ಈ ಪ್ಲಾಟ್‌ಫಾರ್ಮ್ ಮೇಲೆ ಅಥವಾ ಈ ಕಂಪನಿ ಮೇಲೆ. ಓಹ್! ಟ್ರೈನಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾನೇ ಚೆನ್ನಾಗಿದೆ ಅನ್ಸತ್ತೆ. ಇವ್ರು ಟ್ರೈನಿಂಗ್ ತಗೋತಿರ್ತಾರೆ ಇವಾಗ. ನೀವು ಯಾವಾಗ್ಲೂ ನಿಮ್ಮ ಲೀಡ್ಸ್‌ಗೆ ಡೋಂಟ್ ಬಿ ಅವೈಲೇಬಲ್ ಅಲ್ವಾ? ನನಗಿದೇ ಕೆಲ್ಸನಪ್ಪ ಬರೋ ಫೋನೆಲ್ಲ ಅಟೆಂಡ್ ಮಾಡ್ಬೇಕು, ನಾನು ಲೀಡ್ ಕನ್ವರ್ಟ್ ಮಾಡ್ಬೇಕು ಅನ್ನೋ ಮೈಂಡ್‌ಸೆಟ್‌ಗೆ ಬರ್ಬೇಡಿ. ನಿಮ್ ಕೆಲ್ಸ ನೀವು ಮಾಡ್ತಾ ಇರಿ. ಒಂದು ಟೈಮ್ ಸೆಟ್ ಮಾಡ್ಕೊಂಡು ನೀವ್ ಯಾರತ್ರ ಮಾತಾಡ್ಬೇಕು ಅಂತಿದ್ದೀರಾ, ಅವ್ರತ್ರ ಮಾತಾಡ್ಕೊಂಡು ನೀವು ಆರಾಮಾಗಿ ಲೀಡ್ಸ್‌ನ ಕನ್ವರ್ಟ್ ಮಾಡ್ಬೋದು. ಬಟ್ ರಶ್ ಆಗ್ಬೇಡಿ. ಟೇಕ್ ಯುವರ್ ಓನ್ ಟೈಮ್. ಖಂಡಿತ ಆಗತ್ತೆ. ಸೊ, ಒಂದ್ ನಿಮಿಷ. ಸೊ, ಈಗ ಅಜರ್ ಸರು ಚಾಟ್ ಬಾಕ್ಸ್ ಪ್ರಾಬಬ್ಲಿ ಓಪನ್ ಮಾಡ್ತಾರೆ. Yeah, ಸೊ yeah, chat box was already opened actually. No problem. ಓಕೆ ಸರ್. ಸಾರಿ, ಐ ವಾಸ್ ನಾಟ್ ಅವೇರ್ ಆಫ್ ಇಟ್. No problem, no problem. ಸೊ ನನಗೆ ಆದಷ್ಟು ಗೊತ್ತಿದ್ದ ಇನ್ಫಾರ್ಮೇಶನ್ನ ನಾನು ಶೇರ್ ಮಾಡಿದ್ದೀನಿ ಗೈಸ್. ಸೊ ಪ್ರಾಬಬ್ಲಿ ನಿಮ್ಗೆ ಎಲ್ಲೋ ಒಂದು ಸ್ವಲ್ಪ ಹೆಲ್ಪ್ ಆಯ್ತು, ಯೂಸ್ ಆಯ್ತು ಈ ಸೆಷನ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದ್ರ ಮಧ್ಯೆ ನಾನು ನಿಮ್ಗೆ ನನ್ನ ಪೇಜ್ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ನನ್ನ ಪೇಜ್ ಹೆಸರು ಸಕ್ಸಸ್ ವಿತ್ ಸೌಮ್ಯ 2025 ಅಂತ. ದಯವಿಟ್ಟು ಈ ಪೇಜ್ನ ಫಾಲೋ ಮಾಡಿ. ನಾನು ಯಾವ ಥರ ವರ್ಕ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಆ್ಯಂಡ್ ಇದು ನನ್ನ ಹೊಸ ಪೇಜು. ನಾನು ಹೇಳ್ದಂಗೆ ನನ್ನ ಹಳೆ ಪೇಜು ಡಿಸೇಬಲ್ ಆಗಿದೆ. ಸೊ ಹಾಗಾಗಿ ಇದು ಒಂದು ಆಲ್ಟರ್ನೇಟ್ ಪೇಜ್ ನಾನೀಗ ಇಟ್ಕೊಂಡಿದ್ದೀನಿ. ಸೊ ದಯವಿಟ್ಟು ಈ ಪೇಜ್ನ ಫಾಲೋ ಮಾಡಿ. ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗಬಹುದು ಅಂತ ಅನ್ಕೊಂಡಿದ್ದೀನಿ. ಅದಲ್ದಲೆ ನಿಮ್ಗೆ ಈ ಸೆಷನ್ ಹೆಲ್ಪ್ ಆಗಿದ್ರೆ ನೀವು ಚಾಟ್ ಬಾಕ್ಸ್ ಸರ್ ಓಪನ್ ಮಾಡಿದ್ದಾರೆ. ನೀವು ಅಲ್ಲಿ ನೀವು ಏನಾದ್ರು ಕ್ವೆಶನ್ಸ್ ಇತ್ತಂದ್ರೆ ಕೇಳ್ಬೋದು. ಅಥವಾ ಇದು ಇಷ್ಟ ಆಯ್ತು ಈ ಸೆಷನ್ ಅಂದ್ರೆ ಅದನ್ನು ಕೂಡ ನೀವು ಹೇಳ್ಬೋದು. ನನಗೂ ಸ್ವಲ್ಪ ಮೋಟಿವೇಟ್ ಆಗತ್ತೆ. ತುಂಬಾ ಹೆಲ್ಪ್